ಮಾತಾಡು, ಅದು ನಿನ್ನಿಷ್ಟ. ಆದರೆ ಅಪ್ಪನ ವಿರುದ್ಧವಾಗಿ ಏನು ಮಾತಾಡಬೇಡ, ನಾನು ಅದನ್ನು ಸಹಿಸ್ಕೊಳ್ಳಲ್ಲ. ಬದಲಾಗೋದು ತಪ್ಪಲ್ಲ ಅಪ್ಪಿ, ಆದರೆ ನಮ್ಮ ಬೇರನ್ನು ಮರೆಯೋದಿದೆಯಲ್ಲ ಅದು ತಪ್ಪು. ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡ್ತಿದ್ಯಲ್ಲ, ಏನಾಗಿದೆ ನಿನ್ಗೆ? ಯಾಕೆ ಹೀಗಾಗ್ತಿದ್ಯಾ ನೀನು? ಹೇಗೆ ನೋಡಕ್ಕ, ಸುಮ್ಮನೆ ಏನೇನೋ ಹೇಳಿ ನನ್ನನ್ನ ವಿಲನ್ ಮಾಡೋದಕ್ಕೆ ನೋಡ್ಬೇಡ. ಅಷ್ಟಕ್ಕೂ ನಾನೇನು ಹೇಳ್ಬಾರ್ದೇನು ಹೇಳಿಲ್ವಲ್ಲ, ಇರೋದನ್ನೇ ಹೇಳ್ತಿದ್ದೀನಿ ಅಷ್ಟೇ. ನೀನ್ಯಾಕೆ ಅದಕ್ಕೆ ಇಷ್ಟೊಂದು ರೇಸ್ ಆಗ್ತಿದ್ಯಾ? ಓ, ಉಪದೇಶ ಕೊಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದೆ ಚಾನ್ಸ್ ಚೆನ್ನಾಗಿ ಉಪದೇಶ ಕೊಟ್ಬಿಡೋಣ ಅಂತ ಬಂದ್ಯಾ? ಅದ್ರ ಅವಶ್ಯಕತೆ ಇಲ್ಲ ಅಕ್ಕ, ನಾನು ಅದನ್ನ ಕೇಳಿಸ್ಕೊಡೋದಕ್ಕೆ ರೆಡಿನೂ ಇಲ್ಲ. ಅಪ್ಪ ಏನು ಅಂತ ನನಗೆ ಗೊತ್ತು, ಅವ್ರ ಮೇಲೆ ನನಗೆ ರೆಸ್ಪೆಕ್ಟೂ ಇದೆ. ಹಾಗಂತ ಅವ್ರ ಬಗ್ಗೆ ಓವರ್ ಬಿಲ್ಡಪ್ ಕೊಡೋದಕ್ಕೆ ನಾನಂತೂ ರೆಡಿ ಇಲ್ಲ. ನೀನೇ ನೋಡಿದ್ಯಲ್ಲ ಅಕ್ಕ, ಅಪ್ಪ ಯಾವತ್ತಾದ್ರೂ ನಮ್ಮ ಕೈಗೆ ದುಡ್ಡು ಕೊಟ್ಟು ಇಷ್ಟ ಬಂದದನ್ನ ತಗೊಳ್ಳಿ ಖುಷಿಯಾಗಿರಿ ಅಂತ ಹೇಳಿದಾರ? ಇಲ್ಲ. ಅವರು ಸೇಮ್ ನಿನ್ ತರಾನೇ ಮಾತೆತ್ತಿದ್ರೆ ತಪ್ಪು, ಕೂತ್ರೆ ತಪ್ಪು, ನಿಂತ್ರೆ ತಪ್ಪು, ಬರೀ ಉದ್ದೇಶ. ರೂಲ್ಸು, ರೆಗ್ಯುಲೇಷನ್ಸು, ಮಾರಲ್ಸು, ವ್ಯಾಲ್ಯೂಸು ಯಾವತ್ತಾದ್ರೂ ಒಂದು ದಿನ ಖುಷಿಯಾಗಿರೋದು ಹೇಗಂತ ಹೇಳ್ಕೊಟ್ಟಿದಾರ? ನಿಮ್ ಖುಷಿ ಏನು ಅಂತ ಕೇಳಿದಾರ? ಇಲ್ಲ. ಇರೋದ್ರಲ್ಲೇ ಖುಷಿ ಪಡ್ಬೇಕು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು, ಇಂಥ ಒಣವೇದ ಅಂತಾನೆ ಅವ್ರು ಹೇಳ್ಕೊಟ್ಟಿರೋದು. ಯಾಕೆ ಹೇಳು? ಅವ್ರ ಕೈಲಿ ದುಡಿಯೋದಕ್ಕೆ ಆಗ್ತಾ ಇರ್ಲಿಲ್ವಲ್ಲ, ಅದಕ್ಕೆ ನಮಗೆ ಉಪದೇಶ ಕೊಡೋದು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ. ಯಾಕೆ ನಾವು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು? ಹಾಸಿಗೆನೆ ದೊಡ್ಡ ತಗೋಬಹುದಲ್ವಾ? ಅವಾಗ ನಾವ್ ಎಷ್ಟು ಬೇಕಾದಷ್ಟು ಕಾಲ್ ಚಾಚ್ಕೋಬಹುದು. ಇಂಥ ಯೋಚನೆ ಎಲ್ಲ ಅಪ್ಪಂಗೆ ಯಾಕೆ ಬರ್ಲಿಲ್ಲ ಅಕ್ಕ? ಅದ್ ಹಾಗೇನೆ, ಕೈಲಾಗದೆ ಹೋದ್ರೆ ಬಾಯಲ್ಲಿ ಬರೋದೆಲ್ಲ ವೇದ ಅಂತಾನೆ. ನೀನ್ ಅವ್ರನ್ನ ಇಷ್ಟ ಪಡ್ಬೋದು, ನಿನಗೆ ಅವರೇ ರೋಲ್ ಮಾಡೆಲ್ ಆಗಿರ್ಬಹುದು, ಆದ್ರೆ ನನಗಲ್ಲ. ನಾನು ಅವರನ್ನ ಯಾವತ್ತೂ ಮೆಚ್ಕೊಳ್ಳಲ್ಲ. ಅಂಡ್ ಅವ್ರು ಹೇಳೋ ತರ ಬದುಕೋದಕ್ಕೆ ನನಗೆ ಸತ್ರು ಆಗಲ್ಲ. ಸ್ಕೂಲಲ್ಲೂ ಮೇಷ್ಟ್ರು, ಮನೆಯಲ್ಲೂ ಮೇಷ್ಟ್ರು. ಯಾವಾಗ ನೋಡಿದ್ರು ಸಿಕ್ಕವರಿಗೆ ಪಾಠ ಹೇಳೋದೇ ಆಗೋಯ್ತು. ಎಷ್ಟು ಅಂತ ಕೇಳೋದು? ಸಚ್ ಎ ಬೋರಿಂಗ್ ಕ್ಯಾರೆಕ್ಟರ್. ಅಪ್ಪ ಅಂದ್ರೆ ಆಕಾಶ. ಅಪ್ಪನ ಬಗ್ಗೆ ಕೇವಲ ಮಾತಾಡೋದು ಒಂದೇ, ಆಕಾಶ ಕುಗಿಯೋದು ಒಂದೇ. ಫೋನ್ ನಂಬರ್ ಇದ್ದಿದ್ರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ನಾನು ಕೇಳ್ಕೋಬೋದ. ನೀವ್ರಿಗೆ ಕೊಟ್ಬಿಡ್ಲಾ? ಚೆನ್ನಾಗಿರಲ್ಲ. ಏ ಲಕ್ಷ್ಮೀ ಪುಟ್ಟಿ, ಬಾ 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 ಬಾ. ಮಾಮಾ ಏ ಲಕ್ಷ್ಮೀ ಪುಟ್ಟಿ, ಬಿಡ್ತಾ ಸ್ಕೂಲು? ಮನೆ ತನಕ ಬರಲ್ವಾ? ಇಲ್ಲ, ನಾನ್ ನಡ್ಕೊಂಡೆ ಹೋಗುದು. ನಮ್ಮ ಹತ್ರ ದುಡ್ಡಿಲ್ಲ ಅಲ್ವಾ, ಅದಕ್ಕೆ. ನಡ್ಕೊಂಡೆ ಹೋಗ್ತೀಯಾ? ಒಬ್ಳೆ? ತುಂಬಾ ದೂರ ಇದೆಯಾ ಸ್ಕೂಲು? ಇಲ್ಲ, ಇಲ್ಲೇ. ಹೌದಾ? ಅಮ್ಮ ಇಲ್ಲಿ? ಓ, ಅಮ್ಮನ್ಗೋಸ್ಕರ ಕಾಯ್ತಾ ಇದ್ದೀರಾ ನೀವು? ಅಲ್ಲೇ ಕೀ ಇದೆ ನೋಡಿ. ಎಲ್ಲಿ? ಅಲ್ಲಿ. ಓ, ಇದಾ? ಹೌದಾ? ತೆಗಿತೀಯ ನೀನು? ಶಬಾಷ್, ತೆಗಿ. ಏನ್ ಸಿಸ್ಟರ್ ಇದು? ಲೇಡಿ ಸಿಂಗಮ್ ತರ ಪೈಡ್ ಕೊಡ್ಲಲ್ಲ, ಏನ್ ಫೋರ್ಸ್ ಇತ್ತದ್ರಲ್ಲಿ? ನನ್ಗೆ ಬಿದ್ದಂಗ ಅನಿಸ್ತು. ಅಷ್ಟು ಜೋರಾಗಿತ್ತು ಹೊಡ್ತಾ. ಇವಳನ್ನ ಇಟ್ಕೊಂಡು ಅವಳ ಮೇಲೆ ಯುದ್ಧ ಸಾರಬಹುದು ಅಂತ ಅಂದ್ಕೊಂಡ್ವಲ್ಲ, ನಾವ್ ಅಂದ್ಕೊಂಡಿದ್ದೆಲ್ಲ ಉಲ್ಟಾಗೋಗ್ಬಿಡ್ತಲ್ಲ ಸಿಸ್ಟರ್. ಪುಣ್ಯ ಕೊಟ್ಟಿದಾರ, ಏನ್ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನಿರ್ತಾಳೆ ಅಂತ ನಾವು ತಿಳ್ಕೊಂಡಿದ್ವಲ್ಲ. ಈಗ ಪುಣ್ಯ ಕೊಟ್ಟಿ ಗುಮ್ಮ ಗೂಳಿ ಆಗ್ಬಿಟ್ಟಿದ್ದಾಳೆ. ಮುಂದೆ ಬಂದ್ರೆ ಹಾಯ್ತಾಳೆ, ಹಿಂದೆ ಬಂದ್ರೆ ಜಾಸ್ತಿ ಓದಿತಾಳೆ. ಯಾರ್ಕರ್ಗೆ ಸಿಕ್ಸರ್ ಹೊಡೆದು ಹೋಗ್ಬಿಟ್ರಲ್ಲ ಸಿಸ್ಟರ್. ಅಪೇಕ್ಷೆ ಕೆನ್ನೆ ನೋಡಿದ್ಯಾ? ಕೆಂಪ್ ಟೊಮೆಟೊ ತರ ಆಗಿದೆ. 5 ಬೆರಳುಗಳ ಪ್ರಿಂಟ್ ಅವಳು ಕೆನ್ನೆ ಮೇಲಿದೆ.
ಇವನ್ನೆಲ್ಲ ನೋಡ್ತಾ ಇದ್ರೆ ಭೂಮಿಕಾ ಯಾರಿಗೂ ಜಗ್ಗಲ್ಲ, ಮೋಹಗತಾರೆ ಅಂದ್ಕೊಂಡ್ರೆ ಲೇಡಿ ರೆಬಲ್ ಸ್ಟಾರ್ ಆಗ್ಬಿಟ್ಲಲ್ಲ. ಏನ್ ಮಾಡೋದು ಸಿಸ್ಟರ್ ಈಗ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಅಣ್ಣ. ಅಪೇಕ್ಷಾ ಮೇಲೆ ಈ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನನಗೂ ತುಂಬ ಶಾಕ್ ಆಯಿತು. ಆದರೂ ಹೀಗಾಗಿದ್ದೆಲ್ಲ ಒಂದು ರೀತಿಯಲ್ಲಿ ಒಳ್ಳೇದೇ ಅಣ್ಣ. ಏನು ಒಳ್ಳೇದು ಸಿಸ್ಟರ್? ಅಪೇಕ್ಷನ್ ಬಾಯಿಲಿ ಹುಳ್ಕಲ್ಲಿದ್ದು ಅವಳು ಕೊಟ್ಟೇಟಿಗೆ ಉದ್ರೋಗ್ಬಿಡ್ತಾ ಹೇಗೆ? ಏನು ಮಾತಾಡ್ತೀಯ ಅಣ್ಣ? ಒಂದೊಂದ್ಸಲ ಏನೇನೋ ಮಾತಾಡಿ ಸುಮ್ಮನೆ ಇರಿಟೇಟ್ ಮಾಡ್ತೀಯ. ಒಳ್ಳೇದಾಯ್ತು ಅಂತ ಹೇಳಿದ್ದಕ್ಕೆ ಒಂದು ಕಾರಣ ಇದೆ. ಇವತ್ತು ಅಕ್ಕ ತಂಗಿ ಮಧ್ಯೆ ಒಂದು ಸಣ್ಣ ಬಿರುಕು ಬಿಟ್ಟಿದೆಯಲ್ಲ, ಅದನ್ನ ನಾವಿನ್ನೂ ದೊಡ್ಡದಾಗಿ ಮಾಡ್ಬೋದು. ಒಂದು ದೊಡ್ಡ ಕಂದಕ ಸೃಷ್ಟಿ ಮಾಡಿ ಇನ್ಯಾವತ್ತೂ ಅವರಿಬ್ರು ಒಂದಾಗಬಾರ್ದು, ಹಾಗೆ ಮಾಡ್ಬೋದು. ಆ ಥರ ಒಂದು ಅವಕಾಶ ಈಗ ಸೃಷ್ಟಿಯಾಗಿದೆ. ಅದನ್ನು ನಾವು ನೀಟಾಗಿ ಬಳಸ್ಕೋಬೇಕು. ಈಗೇನು ಮಾಡಬೇಕು ಅಂತ ಕೇಳಿದೆಯಲ್ಲ, ಅದಕ್ಕೆ ಇದೇ ಉತ್ತರ. ನಾವಿದನ್ನೇ ಮಾಡಬೇಕು. ಓಹೋ ಸಿಸ್ಟರ್, ಒಳ್ಳೆ ಉಪಾಯ. ಅವರಿಬ್ಬರ ಮಧ್ಯೆ ಕಂದಕ ತೋಡಿ ಅದಕ್ಕೆ ರಂಜಕ ತುಂಬಿ ಟಮಾರ್ ಅಂತ ಸಿಡಿಸ್ಬೇಕು. ಮತ್ತೆ ಜೀವಮಾನದಲ್ಲಿ ಅವರಿಬ್ಬರು ಒಂದಾಗಬಾರದು ಅಲ್ವಾ ಸಿಸ್ಟರ್? ಅಲ್ಲಿಗೆ ಅಕ್ಕ ತಂಗಿಯ ಸಂಬಂಧ ವೆಂಕಟರಮಣ ಗೋವಿಂದ ಗೋವಿಂದ.